ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ 5ನೇ ಅಧ್ಯಾಯ ನಮ್ಮ ಸುತ್ತಲಿನ ಬದಲಾವಣೆಗಳು ಭೌತ ಮತ್ತು ರಾಸಾಯನಿಕ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಭೌತ ಬದಲಾವಣೆಯ ಗುಣಗಳಾಗಿವೆ? ಮೊದಲನೇದು, ವಸ್ತುವಿನ ಸ್ಥಿತಿ ಬದಲಾಗಬಹುದು ಅಥವಾ ಬದಲಾಗದಿರಬಹುದು. ಆಪ್ಷನ್ 2, ವಿಭಿನ್ನ ಗುಣಗಳನ್ನು ಹೊಂದಿರುವ ವಸ್ತುವೊಂದು ರೂಪುಗೊಳ್ಳುತ್ತದೆ. 3, ಯಾವುದೇ ಹೊಸ ವಸ್ತು ಉಂಟಾಗುವುದಿಲ್ಲ. 4, ವಸ್ತುವು ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತದೆ. ಆಯ್ಕೆಗಳು: ಆಪ್ಷನ್ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮತ್ತು 3, ಆಪ್ಷನ್ ಡಿ 3 ಮತ್ತು 4. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಬದಲಾವಣೆಯನ್ನು ಹಿಮ್ಮುಖಗೊಳಿಸಬಹುದು ಮತ್ತು ಯಾವುದನ್ನು ಹಿಮ್ಮುಖಗೊಳಿಸಲಾಗುವುದಿಲ್ಲ ಎಂದು ಊಹಿಸಿ. ನಿಮಗೆ ತಿಳಿಯದಿಲ್ಲ ಎಂದು ಬರೆಯಬಹುದು. ಇವುಗಳ ಬಗ್ಗೆ ನಿಮಗೆ ಏಕೆ ತಿಳಿದಿಲ್ಲ? 1. ಬಟ್ಟೆಯಿಂದ ಅಂಗಿ ಹೊಲೆಯುವುದು ಹಿಮ್ಮುಖಗೊಳಿಸಬಹುದೇ? ಸಾಧ್ಯವಿಲ್ಲ. ಕಾರಣ, ಅಂಗಿ ತಯಾರಿಸಲು ಬಟ್ಟೆಯನ್ನು ಅಳತೆಗೆ ತಕ್ಕಂತೆ ಕತ್ತರಿಸಿ ಹೊಲಿದಿರುವುದರಿಂದ ಮೂಲ ಬಟ್ಟೆಯನ್ನು ಯಥಾವತ್ತಾಗಿ ಮರುಕಳಿಸುವುದು ಕಷ್ಟ. 2ನೇದು, ಒಂದು ದಾರವನ್ನು ನೇರವಾಗಿರಲು ತಿರುಗಿಸುವುದು ಹಿಮ್ಮುಖಗೊಳಿಸಬಹುದು. ತಿರುಚಿದ ದಾರವನ್ನು ಮತ್ತೆ ಬಿಡಿಸಿ ಅದರ ಮೂಲ ನೇರ ಸ್ಥಿತಿಗೆ ತರಬಹುದು. 3. ಹಿಟ್ಟಿನಿಂದ ಇಡ್ಲಿ ತಯಾರಿಸುವುದು ಹಿಮ್ಮುಖಗೊಳಿಸಲಾಗುವುದಿಲ್ಲ. ಇಡ್ಲಿ ಬೆಂದ ನಂತರ ರಾಸಾಯನಿಕ ಬದಲಾವಣೆಯಾಗಿ ಹೊಸ ಪದಾರ್ಥವಾಗಿ ರೂಪುಗೊಳ್ಳುವುದರಿಂದ ಹಿಂದಿನ ಹಿಟ್ಟನ್ನು ಮರುಪಡೆಯಲು ಸಾಧ್ಯವಿಲ್ಲ. 4. ಸಕ್ಕರೆಯನ್ನು ನೀರಿನಲ್ಲಿ ವಿಲೀನಗೊಳಿಸುವುದು ಹಿಮ್ಮುಖಗೊಳಿಸಬಹುದು. ಸಕ್ಕರೆ ದ್ರಾವಣವನ್ನು ಬಿಸಿ ಮಾಡಿ ನೀರನ್ನು ಆವಿಯಾಗಿಸುವುದರ ಮೂಲಕ ಸಕ್ಕರೆಯನ್ನು ಮರಳಿ ಪಡೆಯಬಹುದು. 5. ಬಾವಿಯಿಂದ ನೀರು ಎಳೆಯುವುದು ಹಿಮ್ಮುಖಗೊಳಿಸಬಹುದು. ಎಳೆದ ನೀರನ್ನು ಮತ್ತೆ ಬಾವಿಗೆ ಸುರಿಯಬಹುದು. ಇದು ಕೇವಲ ಸ್ಥಳ ಬದಲಾವಣೆಯಾಗಿದ್ದು ಯಾವುದೇ ಹೊಸ ವಸ್ತು ಉಂಟಾಗುವುದಿಲ್ಲ. 6ನೇದು, ತೆರೆದ ಪಾತ್ರೆಯಲ್ಲಿ ನೀರನ್ನು ಕುದಿಸುವುದು ಹಿಮ್ಮುಖಗೊಳಿಸಬಹುದು. ಕುದಿಯುವಾಗ ಬರುವ ನೀರಾವಿಯನ್ನು ತಂಪಾಗಿಸುವ ಮೂಲಕ ನೀರನ್ನು ಮರುಪಡೆಯಬಹುದು. 7. ಚಾಪೆಯನ್ನು ಮಡಚಲು ಸುತ್ತುವುದು ಹಿಮ್ಮುಖಗೊಳಿಸಬಹುದು. ಸುತ್ತಿದ ಚಾಪೆಯನ್ನು ಮತ್ತೆ ಬಿಡಿಸಿ ಮೊದಲಿನಂತೆ ಚಪ್ಪಟೆಯಾಗಿ ಮಾಡಬಹುದು. ನೆಕ್ಸ್ಟ್, ಗೋಧಿ ಕಾಳುಗಳಿಂದ ಹಿಟ್ಟು ತಯಾರಿಸುವುದು ಹಿಮ್ಮುಖಗೊಳಿಸಲಾಗುವುದಿಲ್ಲ. ಗೋಧಿ ಕಾಳುಗಳನ್ನು ಗಿರಣಿಯಲ್ಲಿ ನುಣ್ಣಗೆ ತಿರುಗಿ ಹಿಟ್ಟು ಮಾಡಿದ ನಂತರ ಆ ಹಿಟ್ಟಿನಿಂದ ಮೂಲ ಗೋಧಿ ಕಾಳುಗಳನ್ನು ಮರುಪಡೆಯಲು ಸಾಧ್ಯವಿಲ್ಲ. ಶಿಲೆಗಳಿಂದ ಮಣ್ಣನ್ನು ರೂಪಿಸುವುದು ಹಿಮ್ಮುಖಗೊಳಿಸಲಾಗುವುದಿಲ್ಲ. ಶಿಲೆಗಳು ಸವೆದು ಮಣ್ಣಾಗುವುದು ಪ್ರಕೃತಿಯಲ್ಲಿ ಬಹಳ ನಿಧಾನವಾಗಿ ನಡೆಯುವ ದೀರ್ಘಕಾಲಿಕ ಬದಲಾವಣೆಯಾಗಿದ್ದು ಅದನ್ನು ತಕ್ಷಣವೇ ಹಿಮ್ಮುಖಗೊಳಿಸಲು ಸಾಧ್ಯವಿಲ್ಲ. 3ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ಎಂದು ತಿಳಿಸಿ. ಒಂದು ವೇಳೆ ಹೇಳಿಕೆಯು ತಪ್ಪಾಗಿದ್ದರೆ ಸರಿಯಾದ ಹೇಳಿಕೆಯನ್ನು ಬರೆಯಿರಿ. ಮೊದಲನೇದು, ಮೇಣದ ಬತ್ತಿಯು ಉರಿಯಲು ಮೇಣವು ದ್ರವಿಸುವುದು ಅವಶ್ಯಕ. ತಪ್ಪು. ಸರಿಯಾದ ಹೇಳಿಕೆ, ಮೇಣದ ಬತ್ತಿಯು ಉರಿಯಲು ಮೇಣವು ಆವಿಯಾಗುವುದು ಅವಶ್ಯಕ. 2ನೇದು, ಸಾಂದ್ರೀಕರಿಸುವ ಮೂಲಕ ನೀರಾವಿಯನ್ನು ಸಂಗ್ರಹಿಸುವುದು ರಾಸಾಯನಿಕ ಬದಲಾವಣೆಯಾಗಿದೆ. ತಪ್ಪು. ಸರಿಯಾದ ಹೇಳಿಕೆ, ಸಾಂದ್ರೀಕರಿಸುವ ಮೂಲಕ ನೀರಾವಿಯನ್ನು ಸಂಗ್ರಹಿಸುವುದು ಭೌತ ಬದಲಾವಣೆಯಾಗಿದೆ. 3ನೇದು, ಎಲೆಗಳನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ರಾಸಾಯನಿಕ ಬದಲಾವಣೆ ಎಂದು ಕರೆಯುವರು. ಸರಿ. 4ನೇದು, ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸುವುದು ರಾಸಾಯನಿಕ ಬದಲಾವಣೆಯಾಗಿದೆ. ಸರಿ. 4ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಖಾಲಿ ಜಾಗ ಭರ್ತಿ ಮಾಡಿ. ಮೊದಲನೇದು, ತನ್ನ ಸೈಕಲ್ನ ಹಿಡಿಕೆಯು ಕಂದು ಬಣ್ಣದ ನಿಕ್ಷೇಪಗಳನ್ನು ಹೊಂದಿರುವುದನ್ನು ನಳಿನಿ ಗಮನಿಸಿದಳು. ಕಂದು ನಿಕ್ಷೇಪಗಳಿಗೆ ಡ್ಯಾಶ್ ಕಾರಣ ಮತ್ತು ಇದು ಡ್ಯಾಶ್ ಬದಲಾವಣೆಯಾಗಿದೆ. ಉತ್ತರ, ತುಕ್ಕು ಹಿಡಿಯುವುದು ಕಾರಣ. ಇದು ರಾಸಾಯನಿಕ ಬದಲಾವಣೆಯಾಗಿದೆ. 2ನೇದು, ಕರವಸ್ತ್ರವನ್ನು ಮಾಡುವುದು ಡ್ಯಾಶ್ ಬದಲಾವಣೆಯಾಗಿದ್ದು ಮತ್ತು ಇದನ್ನು ಹಿಮ್ಮುಖಗೊಳಿಸಬಹುದು, ಅಂದರೆ ಮಡಚುವುದು ಅದು. ಸೊ ಅದು ಭೌತ ಬದಲಾವಣೆಯಾಗಿದ್ದು ಅದನ್ನು ಹಿಮ್ಮುಖಗೊಳಿಸಬಹುದು. 3ನೇದು, ಒಂದು ವಸ್ತುವು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಶಾಖವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುವರು ಮತ್ತು ಇದು ಡ್ಯಾಶ್ ಬದಲಾವಣೆಯಾಗಿದೆ. ಉತ್ತರ, ಇದನ್ನು ದಹನ ಅಂತ ಕರೀತಾರೆ. ರಾಸಾಯನಿಕ ಬದಲಾವಣೆಯಾಗಿದೆ. 4ನೇ ಪ್ರಶ್ನೆ,
ಮೆಗ್ನೀಷಿಯಂ ಅನ್ನು ಗಾಳಿಯಲ್ಲಿ ದಹಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ವಸ್ತುವನ್ನು ಉತ್ಪಾದಿಸುತ್ತದೆ. ರೂಪುಗೊಂಡ ಈ ವಸ್ತುವು ಡ್ಯಾಶ್ ಸ್ವಭಾವದಲ್ಲಿದೆ, ಪ್ರತ್ಯಾಮ್ಲೀಯ. ಮೆಗ್ನೀಷಿಯಂನ ಉರಿಸುವಿಕೆ ಡ್ಯಾಶ್ ಬದಲಾವಣೆಯಾಗಿದೆ, ರಾಸಾಯನಿಕ. 5ನೇ ಪ್ರಶ್ನೆ. ನೀರು ಮಂಜುಗಡ್ಡೆಯಾಗುವುದು ಮತ್ತು ನೀರು ಆವಿಯಾಗಿ ಬದಲಾಗುವುದು ಭೌತ ಬದಲಾವಣೆಯೋ ಅಥವಾ ರಾಸಾಯನಿಕ ಬದಲಾವಣೆಯೋ ವಿವರಿಸಿ. ಉತ್ತರ: ಇವೆರಡು ಭೌತ ಬದಲಾವಣೆಗಳು. ನೀರು ಮಂಜುಗಡ್ಡೆಯಾಗುವುದು ಅಥವಾ ನೀರು ಆವಿಯಾಗುವುದು ಇವೆರಡು ಸ್ಥಿತಿ ಬದಲಾವಣೆಯಾಗಿವೆ. ಇಲ್ಲಿ ಯಾವುದೇ ಹೊಸ ವಸ್ತು ರೂಪುಗೊಳ್ಳುವುದಿಲ್ಲ ಮತ್ತು ಮೂಲ ಪದಾರ್ಥವಾದ ನೀರಿನ ರಾಸಾಯನಿಕ ಸಂಯೋಜನೆ ಬದಲಾಗುವುದಿಲ್ಲ. ಅಲ್ಲದೆ ಇವುಗಳನ್ನು ಸುಲಭವಾಗಿ ಹಿಮ್ಮುಖಗೊಳಿಸಬಹುದು. 6ನೇ ಪ್ರಶ್ನೆ. ಹಾಲು ಮೊಸರಾಗುವುದು ಭೌತ ಬದಲಾವಣೆಯೋ ಅಥವಾ ರಾಸಾಯನಿಕ ಬದಲಾವಣೆಯೋ? ನಿಮ್ಮ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ: ಹಾಲು ಮೊಸರಾಗುವುದು ರಾಸಾಯನಿಕ ಬದಲಾವಣೆ. ಹಾಲಿನಿಂದ ಮೊಸರು ತಯಾರಾದಾಗ ಹೊಸ ಗುಣಲಕ್ಷಣಗಳು ಮತ್ತು ವಿಭಿನ್ನ ರಾಸಾಯನಿಕ ಸಂಯೋಜನೆಯನ್ನು ಹೊಂದಿರುವ ಹೊಸ ಪದಾರ್ಥ ಅಂದರೆ ಲ್ಯಾಕ್ಟಿಕ್ ಆಮ್ಲ ಉಂಟಾಗುತ್ತದೆ. ಮೊಸರಿನಿಂದ ಮತ್ತೆ ಮೂಲ ಹಾಲನ್ನು ಮರುಪಡೆಯಲು ಸಾಧ್ಯವಿಲ್ಲ, ಅಂದರೆ ಅದು ಹಿಮ್ಮುಖಗೊಳಿಸಲಾಗದ ಬದಲಾವಣೆಯಾಗಿದೆ. 7ನೇ ಪ್ರಶ್ನೆ. ಗಾಳಿ, ಮಳೆ ಮುಂತಾದ ನೈಸರ್ಗಿಕ ಅಂಶಗಳು ಬಂಡೆಗಳಿಂದ ಮಣ್ಣಿನ ರಚನೆಗೆ ಸಹಾಯ ಮಾಡುತ್ತವೆ. ಈ ಬದಲಾವಣೆಯು ಭೌತವೇ ಅಥವಾ ರಾಸಾಯನಿಕವೇ ಮತ್ತು ಏಕೆ? ಉತ್ತರ: ಬಂಡೆಗಳಿಂದ ಮಣ್ಣು ರೂಪುಗೊಳ್ಳುವುದು ಮುಖ್ಯವಾಗಿ ಭೌತ ಬದಲಾವಣೆ, ಆದರೆ ಇದರೊಂದಿಗೆ ಕೆಲವು ರಾಸಾಯನಿಕ ಬದಲಾವಣೆಗಳೂ ಜೊತೆಯಾಗಿ ನಡೆಯುತ್ತವೆ. ಗಾಳಿ, ನೀರು ಮತ್ತು ತಾಪಮಾನದ ಬದಲಾವಣೆಯಿಂದ ದೊಡ್ಡ ಬಂಡೆಗಳು ಒಡೆದು ಸಣ್ಣ ತುಂಡುಗಳಾಗಿ ಮಣ್ಣಾಗುವುದು ಭೌತಿಕ ಪ್ರಕ್ರಿಯೆಯಾಗಿದೆ. ಇದರೊಂದಿಗೆ ನೀರಿನಲ್ಲಿರುವ ಖನಿಜಗಳು ಮತ್ತು ಆಮ್ಲಗಳೊಂದಿಗೆ ಬಂಡೆಯ ಪದಾರ್ಥಗಳು ವರ್ತಿಸಿ ಹೊಸ ಸಂಯುಕ್ತಗಳನ್ನು ಉಂಟು ಮಾಡುವುದರಿಂದ ಇದು ಎರಡೂ ಬದಲಾವಣೆಗಳ ಸಂಯೋಜನೆಯಾಗಿದೆ. 8ನೇ ಪ್ರಶ್ನೆ. ಪರಿಸರ ಸ್ನೇಹಿ ಪೃಥ್ವಿ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಆವರಣಗಳಲ್ಲಿ ನೀಡಲಾದ ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತಿಸಿ ಕಥೆಗೆ ನಿಮ್ಮದೇ ಆದ ಸೂಕ್ತ ಶೀರ್ಷಿಕೆಯನ್ನು ಕೊಡಿ. ನಾವು ಕೊಟ್ಟಿರುವಂತಹ ಶೀರ್ಷಿಕೆ ತ್ಯಾಜ್ಯದಿಂದ ಸಂಪತ್ತು. ಅಲ್ಲಿ ಕಥೆಯಲ್ಲಿ ಆವರಣಗಳಾದ ಸರಿಯಾದ ಆಯ್ಕೆ ಏನು ಅನ್ನೋದನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ ಪೃಥ್ವಿ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುತ್ತಿದ್ದಾನೆ. ಅವನು ತರಕಾರಿಗಳನ್ನು ಹೆಚ್ಚುತ್ತಾನೆ, ಹಣ್ಣುಗಳನ್ನು ಕತ್ತರಿಸುತ್ತಾನೆ ಮತ್ತು ಆಲೂಗಡ್ಡೆಯ ಸಿಪ್ಪೆಯನ್ನು ಸುಲಿಯುತ್ತಾನೆ. ಅದೆಷ್ಟು ಕೂಡ ಭೌತ ಬದಲಾವಣೆ. ಅವನು ಬೀಜಗಳು, ಹಣ್ಣುಗಳು ಮತ್ತು ತರಕಾರಿ ಸಿಪ್ಪೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಸಂಗ್ರಹಿಸುತ್ತಾನೆ. ಅದು ಕೂಡ ಭೌತ ಬದಲಾವಣೆ. ಹಣ್ಣುಗಳು, ತರಕಾರಿ ಸಿಪ್ಪೆಗಳು ಮತ್ತು ಇತರ ವಸ್ತುಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಕ್ರಿಯೆಯಿಂದಾಗಿ ಕೊಳೆಯಲು ಪ್ರಾರಂಭಿಸುತ್ತವೆ ಮತ್ತು ಜೈವಿಕ ಗೊಬ್ಬರವನ್ನು ರೂಪಿಸುತ್ತವೆ. ಇದು ರಾಸಾಯನಿಕ ಬದಲಾವಣೆ. 4ನೇದು. ಕೆಲವು ದಿನಗಳ ನಂತರ ಬೀಜಗಳು ಮೊಳಕೆಯೊಡೆಯಲು ಪ್ರಾರಂಭಿಸಿ ಸಣ್ಣ ಸಸಿಗಳು ಮೂಡುತ್ತಿರುವುದನ್ನು, ಅಂತಿಮವಾಗಿ ವರ್ಣರಂಜಿತ ಹೂಗಳು ಅರಳುವುದನ್ನು ಅವನು ಗಮನಿಸುತ್ತಾನೆ. ಇದು ರಾಸಾಯನಿಕ ಬದಲಾವಣೆ. 9ನೇ ಪ್ರಶ್ನೆ. ಕೆಲವು ಬಣ್ಣಗಳನ್ನು ಇಲ್ಲಿ ನೀಡಲಾಗಿದೆ. ಎ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಭೌತ ಬದಲಾವಣೆಯನ್ನು ಮತ್ತು ಬಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ರಾಸಾಯನಿಕ ಬದಲಾವಣೆಗಳನ್ನು ಬರೆಯಿರಿ. ಸಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಭೌತ ಮತ್ತು ರಾಸಾಯನಿಕ ಎರಡೂ ಬದಲಾವಣೆಗಳನ್ನು ಹೊಂದಿರುವುದನ್ನು ನಮೂದಿಸಿ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೊಟ್ಟಿದ್ದಾರೆ. ಮೇಣದ ಬತ್ತಿ ಉರಿಯುವ ಪ್ರಕ್ರಿಯೆ, ಕಾಗದವನ್ನು ಹರಿಯುವುದು, ತುಕ್ಕು ಹಿಡಿಯುವುದು, ಹಾಲು ಮೊಸರಾಗುವುದು, ಹಣ್ಣು ಮಾಗುವುದು, ಮಂಜುಗಡ್ಡೆ ದ್ರವಿಸುವುದು, ಬಟ್ಟೆಗಳನ್ನು ಮಡಚುವುದು, ಮೆಗ್ನೀಷಿಯಂ ಅನ್ನು ದಹಿಸುವುದು, ಅಡುಗೆ ಸೋಡಾವನ್ನು ವಿನೇಗರ್ನೊಂದಿಗೆ ಬೆರೆಸುವುದು. ವೆನ್ ಡಯಾಗ್ರಾಮ್ ಬದಲು ನಾನು ಎ ಅಂತ ಕೊಟ್ಟಿದ್ದೀನಿ. ಎ ಪ್ರದೇಶದಲ್ಲಿ ಸರ್ಕಲಲ್ಲಿ ಕಾಗದವನ್ನು ಹರಿಯುವುದು, ಮಂಜುಗಡ್ಡೆ ದ್ರವಿಸುವುದು, ಬಟ್ಟೆಯನ್ನು ಮಡಚುವುದು. ಬಿ ಪ್ರದೇಶದಲ್ಲಿ ತುಕ್ಕು ಹಿಡಿಯುವುದು, ಹಾಲು ಮೊಸರಾಗುವುದು, ಹಣ್ಣು ಮಾಗುವುದು, ಮೆಗ್ನೀಷಿಯಂ ಅನ್ನು ದಹಿಸುವುದು, ಅಡುಗೆ ಸೋಡಾವನ್ನು ವಿನೇಗರ್ನೊಂದಿಗೆ ಬೆರೆಸುವುದು. ಸಿ ಪ್ರದೇಶದಲ್ಲಿ ಮೇಣದ ಬತ್ತಿ ಉರಿಯುವ ಪ್ರಕ್ರಿಯೆ. ಈಗ ಈ 10ನೇ ಪ್ರಶ್ನೆ ನೋಡಿ. ಚಿತ್ರ 5.11 ಎ, ಬಿ, ಸಿ ಮತ್ತು ಡಿಗಳಲ್ಲಿ ತೋರಿಸಿರುವಂತೆ ಪ್ರಯೋಗಗಳನ್ನು ವಿವರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ ಮತ್ತು ಏಕೆ ಎಂದು ಕಂಡುಹಿಡಿಯಿರಿ. ಏನಲ್ಲಿ ನೋಡಿ ವಿನೇಗರ್ ಇದೆ, ಇನ್ನೊಂದರಲ್ಲಿ ಅಡುಗೆ ಸೋಡಾ ಮತ್ತು ಸುಣ್ಣದ ತಿಳಿನೀರಿದೆ. ಬಿನಲ್ಲಿ ನಿಂಬೆ ರಸ ಮತ್ತು ವಿನೇಗರನ್ನು ಮಿಕ್ಸ್ ಮಾಡಿದ್ದಾರೆ, ಅದರಲ್ಲಿ ಸುಣ್ಣದ ತಿಳಿನೀರಿದೆ. ನಿಂಬೆ ರಸ, ವಿನೇಗರ್ ಎರಡೂ ಒಂದೇ ಥರ, ಸುಣ್ಣದ ತಿಳಿನೀರು ಇನ್ನೊಂದರಲ್ಲಿ. ಸಿಯಲ್ಲಿ ವಿನೇಗರ್ ಮತ್ತು ಸಾಮಾನ್ಯ ಉಪ್ಪನ್ನು ತಗೊಂಡಿದ್ರೆ ಇನ್ನೊಂದು ಕಡೆ ಸುಣ್ಣದ ತಿಳಿನೀರಿದೆ.
ಡಿಯಲ್ಲಿ ನಿಂಬೆ ರಸ ಮತ್ತು ಅಡುಗೆ ಸೋಡಾ ಇದೆ, ಅದರಲ್ಲಿ ಸುಣ್ಣದ ತಿಳಿನೀರು ಕೂಡ ಇದೆ. ಸೊ ಉತ್ತರನ ನೋಡೋದಾದರೆ ಚಿತ್ರ ಎ ಅಂದರೆ ವಿನೇಗರ್ ಮತ್ತು ಅಡುಗೆ ಸೋಡಾ ಹಾಗೂ ಚಿತ್ರ ಡಿ ಅಂದರೆ ನಿಂಬೆ ರಸ ಮತ್ತು ಅಡುಗೆ ಸೋಡಾಗಳಲ್ಲಿ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ. ಕಾರಣ ಏನು? ವಿನೇಗರ್ ಅಥವಾ ನಿಂಬೆ ರಸ ಆಮ್ಲೀಯವಾಗಿದ್ದು ಇದು ಅಡುಗೆ ಸೋಡಾದೊಂದಿಗೆ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ರಾಸಾಯನಿಕ ಕ್ರಿಯೆ ನಡೆದು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ಈ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅದು ಸುಣ್ಣದ ತಿಳಿನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಉಂಟು ಮಾಡುವುದರಿಂದ ದ್ರಾವಣವು ಹಾಲಿನಂತೆ ಬಿಳಿಯಾಗುತ್ತದೆ. ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದು, ವಸ್ತುಗಳ ಆಕಾರ, ಗಾತ್ರ ಮತ್ತು ಸ್ಥಿತಿಯಂತಹ ಭೌತ ಗುಣಗಳು ಮಾತ್ರ ಬದಲಾಗುವ ಬದಲಾವಣೆಯನ್ನು ಡ್ಯಾಶ್ ಬದಲಾವಣೆಗಳು ಎಂದು ಕರೆಯುವರು. ಉತ್ತರ ಭೌತ. 2, ಒಂದು ಅಥವಾ ಹೆಚ್ಚು ವಸ್ತುಗಳು ರೂಪುಗೊಳ್ಳುವ ಬದಲಾವಣೆಗಳನ್ನು ಡ್ಯಾಶ್ ಬದಲಾವಣೆಗಳು ಎನ್ನುವರು. ಉತ್ತರ ರಾಸಾಯನಿಕ. 3, ಒಂದು ವಸ್ತುವು ಬೆಂಕಿ ಇಲ್ಲದೆಯೂ ಕೂಡ ಉರಿಯಲು ಬೇಕಾಗಿರುವ ಕನಿಷ್ಠ ತಾಪವನ್ನು ವಸ್ತುವಿನ ಡ್ಯಾಶ್ ಎನ್ನುತ್ತಾರೆ. ಉತ್ತರ ಜ್ವಲನ ತಾಪ. 4, ಕಬ್ಬಿಣದ ಮೇಲ್ಮೈಯಲ್ಲಿ ಹೊಸದಾಗಿ ಉಂಟಾಗುವ ಕಂದು ಬಣ್ಣದ ಪುಡಿಯನ್ನು ಡ್ಯಾಶ್ ಎನ್ನಲಾಗುತ್ತದೆ. ಉತ್ತರ ತುಕ್ಕು. 5, ದಹನ ಕ್ರಿಯೆಗೆ ಬೆಂಬಲಿಸುವ ಗಾಳಿಯ ಘಟಕ ಡ್ಯಾಶ್ ಆಗಿದೆ. ಉತ್ತರ ಆಕ್ಸಿಜನ್. 6, ಜೀವಿಗಳು ನಡೆಯುವ ರಾಸಾಯನಿಕ ಬದಲಾವಣೆಯಿಂದ ಬೆಳಕು ಉತ್ಪತ್ತಿಯಾಗುವ ವಿದ್ಯಮಾನವನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಜೈವಿಕ ಪ್ರಕಾಶಮಾನತೆ. 7ನೇದು, ಬಂಡೆಗಳ ಹಿಗ್ಗುವಿಕೆ, ಕುಗ್ಗುವಿಕೆ ಮತ್ತು ನೀರು ರಾಸಾಯನಿಕಗಳ ಕ್ರಿಯೆಯಿಂದ ಮಣ್ಣು ರಚನೆಯಾಗುವ ಪ್ರಕ್ರಿಯೆಯನ್ನು ಶಿಲಾ ಡ್ಯಾಶ್ ಎಂದು ಕರೆಯುವರು. ಉತ್ತರ ಶೀತಲೀಕರಣ. 8, ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸಿದಾಗ ಡ್ಯಾಶ್ ಎಂಬ ಬಿಳಿ ಬಣ್ಣದ ಪುಡಿ ರೂಪುಗೊಳ್ಳುತ್ತದೆ. ಮೆಗ್ನೀಷಿಯಂ ಆಕ್ಸೈಡ್. 9, ಡ್ಯಾಶ್ ಅವರು 19ನೇ ಶತಮಾನದಲ್ಲಿ ಮೇಣದ ಬತ್ತಿಯ ರಾಸಾಯನಿಕ ಚರಿತ್ರೆ ಎಂಬ ಉಪನ್ಯಾಸಗಳ ಸರಣಿಯನ್ನು ನೀಡಿದರು. ಉತ್ತರ ಮೈಕಲ್ ಫ್ಯಾರಡೆ. 10, ಸುಣ್ಣದ ತಿಳಿನೀರಿಗೆ ಡ್ಯಾಶ್ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುವುದರಿಂದ ನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ. ಉತ್ತರ ಕಾರ್ಬನ್ ಡೈಆಕ್ಸೈಡ್. 2ನೇ ಮೇನ್, ಸರಿ ಅಥವಾ ತಪ್ಪು ತಿಳಿಸಿ. ಮೊದಲನೇದು, ಕಾಗದವನ್ನು ಮಡಚಿ ವಿವಿಧ ಆಕಾರಗಳನ್ನು ಮಾಡುವುದು ರಾಸಾಯನಿಕ ಬದಲಾವಣೆಯಾಗಿದೆ. ತಪ್ಪು, ಇದು ಭೌತ ಬದಲಾವಣೆ. 2ನೇದು, ಸುಣ್ಣದ ತಿಳಿನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಅದು ಹಾಲಿನಂತೆ ಬೆಳ್ಳಗಾಗುತ್ತದೆ. ಸರಿ. 3ನೇದು, ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಹೊಸ ವಸ್ತು ರೂಪುಗೊಳ್ಳುತ್ತದೆ. ಸರಿ. 4, ಸಿಂಥೆಟಿಕ್ ಬಟ್ಟೆಗಳಿಗೆ ಬೆಂಕಿ ಹೊತ್ತಿಕೊಂಡಾಗ ಕಂಬಳಿಯಿಂದ ಮುಚ್ಚಿ ಬೆಂಕಿ ನಂದಿಸುವುದು ಸುರಕ್ಷಿತವಲ್ಲ. ಸರಿ, ಏಕೆಂದರೆ ಆ ಸಿಂಥೆಟಿಕ್ ಕೂಡ ಕರಗಿ ಚರ್ಮಕ್ಕೆ ಅಂಟಿಕೊಳ್ಳುತ್ತದೆ. 5, ಪಾಪ್ಕಾರ್ನ್ ತಯಾರಿಸಿದ ನಂತರ ಅದನ್ನು ಮರಳಿ ಜೋಳದ ಕಾಳುಗಳನ್ನಾಗಿ ಹಿಮ್ಮುಖಗೊಳಿಸಬಹುದು. ತಪ್ಪು, ಯಾಕೆಂದರೆ ಅದು ಹಿಮ್ಮುಖಗೊಳಿಸಲು ಆಗದ ಪ್ರಕ್ರಿಯೆ. 6, ಆಹಾರವು ಕೊಳೆಯುವುದು ಒಂದು ಅಪೇಕ್ಷಣೀಯ ಬದಲಾವಣೆಯಾಗಿದೆ. ತಪ್ಪು, ಇದು ಅನಪೇಕ್ಷಿತ ಬದಲಾವಣೆ. 3ನೇ ಮೇನ್, ಬದಲಾವಣೆಗಳನ್ನು ಹೆಸರಿಸಿ. ಮೊದಲನೇದು, ಮಂಜುಗಡ್ಡೆ ಕರಗಿ ನೀರಾಗುವುದು ಭೌತ ಬದಲಾವಣೆ. 2, ವಿನೇಗರ್ ಮತ್ತು ಅಡುಗೆ ಸೋಡಾವನ್ನು ಬೆರೆಸುವುದು ರಾಸಾಯನಿಕ ಬದಲಾವಣೆ. 3, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ. 4, ಹಾಲು ಮೊಸರಾಗುವುದು ರಾಸಾಯನಿಕ ಬದಲಾವಣೆ. ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚುವುದು ಭೌತ ಬದಲಾವಣೆ. ಇನ್ನು 4ನೇ ಮೇನ್, ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದು, ಭೌತಿಕ ಬದಲಾವಣೆ ಎಂದರೇನು? ಉತ್ತರ, ಯಾವುದೇ ಹೊಸ ವಸ್ತು ರೂಪುಗೊಳ್ಳದೆ ಕೇವಲ ವಸ್ತುವಿನ ಗಾತ್ರ, ಆಕಾರ ಮತ್ತು ಸ್ಥಿತಿಗಳಲ್ಲಿ ಮಾತ್ರ ಉಂಟಾಗುವ ಬದಲಾವಣೆಯನ್ನು ಭೌತ ಬದಲಾವಣೆ ಎನ್ನುತ್ತಾರೆ. 2ನೇದು, ರಾಸಾಯನಿಕ ಬದಲಾವಣೆ ಎಂದರೇನು? ಉತ್ತರ, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಹೊಸ ವಸ್ತುಗಳು ರೂಪುಗೊಳ್ಳುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನಲಾಗುತ್ತದೆ. 3ನೇದು, ದಹನ ಕ್ರಿಯೆ ಎಂದರೇನು? ಉತ್ತರ, ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ಪ್ರತಿಕ್ರಿಯಿಸಿ ಶಾಖ ಮತ್ತು ಬೆಳಕನ್ನು ಉತ್ಪಾದಿಸುವ ರಾಸಾಯನಿಕ ಕ್ರಿಯೆಯನ್ನು ದಹನ ಕ್ರಿಯೆ ಎನ್ನುತ್ತಾರೆ. 4ನೇ ಪ್ರಶ್ನೆ, ಜ್ವಲನ ತಾಪ ಎಂದರೇನು? ಉತ್ತರ,
ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳಲು ಬೇಕಾಗುವ ಕನಿಷ್ಠ ತಾಪಮಾನವನ್ನು ಜ್ವಲನ ತಾಪ ಎನ್ನಲಾಗುತ್ತದೆ. 5ನೇ ಪ್ರಶ್ನೆ, ಜೈವಿಕ ಪ್ರಕಾಶಮಾನತೆ ಎಂದರೇನು? ಉತ್ತರ, ಮಿಂಚುಹುಳುಗಳಂತಹ ಜೀವಿಗಳಲ್ಲಿ ಉಷ್ಣವಿಲ್ಲದೆ ರಾಸಾಯನಿಕ ಬದಲಾವಣೆಯಿಂದ ಬೆಳಕು ಉತ್ಪತ್ತಿಯಾಗುವ ವಿದ್ಯಮಾನವನ್ನು ಜೈವಿಕ ಪ್ರಕಾಶಮಾನತೆ ಎನ್ನುತ್ತಾರೆ. 6. ಮೈಕಲ್ ಫ್ಯಾರಡೆ ಬರೆದ ಪ್ರಸಿದ್ಧ ಉಪನ್ಯಾಸ ಸರಣಿಯ ಹೆಸರೇನು? ಉತ್ತರ, ಮೈಕಲ್ ಫ್ಯಾರಡೆ ಅವರು ನೀಡಿದ ಉಪನ್ಯಾಸ ಸರಣಿಯ ಹೆಸರು ಮೇಣದ ಬತ್ತಿಯ ರಾಸಾಯನಿಕ ಚರಿತ್ರೆ. 5th ಮೇನ್ 2 ವಾಕ್ಯಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ದಹನ ಕ್ರಿಯೆಗೆ ಅಗತ್ಯವಿರುವ 3 ಪ್ರಮುಖ ಅಂಶಗಳು ಯಾವುವು? ಉತ್ತರ, ದಹನ ಕ್ರಿಯೆ ನಡೆಯಲು ಇಂಧನ ಅಂದರೆ ದಹ್ಯವಸ್ತು, ಆಕ್ಸಿಜನ್ ಮತ್ತು ಜ್ವಲನ ತಾಪ ತಲುಪಲು ಬೇಕಾದ ಉಷ್ಣತೆ ಅಗತ್ಯವಿರುತ್ತದೆ. ಈ 3 ಅಂಶಗಳು ಒಂದಾಗಿದ್ದಾಗ ಮಾತ್ರ ದಹನ ಕ್ರಿಯೆ ಉಂಟಾಗುತ್ತದೆ. 2ನೇದು, ವಿನೆಗರ್ ಮತ್ತು ಅಡುಗೆ ಸೋಡಾ ಬೆರೆಸಿದಾಗ ಏನಾಗುತ್ತದೆ? ಉತ್ತರ, ವಿನೆಗರ್ ಮತ್ತು ಅಡುಗೆ ಸೋಡಾ ಬೆರೆಸಿದಾಗ ನೊರೆಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ಇದು ಹೊಸ ವಸ್ತುವನ್ನು ಉಂಟು ಮಾಡುವುದರಿಂದ ಇದನ್ನು ರಾಸಾಯನಿಕ ಬದಲಾವಣೆಯಾಗಿದೆ. 3ನೇ ಪ್ರಶ್ನೆ, ವ್ಯಕ್ತಿಯ ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡಾಗ ಕಂಬಳಿಯನ್ನು ಏಕೆ ಸುತ್ತಬೇಕು? ಉತ್ತರ, ವ್ಯಕ್ತಿಯ ಸುತ್ತ ಕಂಬಳಿಯನ್ನು ಸುತ್ತುವುದರಿಂದ ಬೆಂಕಿಗೆ ಗಾಳಿಯ ಪೂರೈಕೆ ತಡೆಯಲ್ಪಡುತ್ತದೆ. ಇದರಿಂದಾಗಿ ಉರಿಯುತ್ತಿರುವ ಬೆಂಕಿ ತಕ್ಷಣವೇ ನಂದಿ ಹೋಗುತ್ತದೆ. 4ನೇ ಪ್ರಶ್ನೆ, ಶಿಲಾ ಶಿಥಿಲೀಕರಣ ಎಂದರೇನು? ಉತ್ತರ, ಬಂಡೆಗಳು ಹವಾಮಾನದ ಉಷ್ಣತೆ, ನೀರು ಮತ್ತು ಸಸ್ಯಗಳ ಬೇರುಗಳಿಂದ ಭೌತಿಕವಾಗಿ ಒಡೆದು ಸಣ್ಣ ತುಂಡುಗಳಾಗುತ್ತವೆ. ನಂತರ ನೀರಿನಲ್ಲಿರುವ ರಾಸಾಯನಿಕಗಳ ಕ್ರಿಯೆಯಿಂದ ಬದಲಾವಣೆ ಹೊಂದಿ ಮಣ್ಣಾಗಿ ಮಾರ್ಪಾಡು ಪ್ರಕ್ರಿಯೆಯನ್ನು ಶಿಲಾಶಿಥಲೀಕರಣ ಎನ್ನುತ್ತಾರೆ. 5ನೇ ಪ್ರಶ್ನೆ, ಹಿಮ್ಮುಖಗೊಳಿಸಬಹುದಾದ ಮತ್ತು ಹಿಮ್ಮುಖಗೊಳಿಸಲಾಗದ ಬದಲಾವಣೆಗಳಿಗೆ ತಲಾ ಒಂದೊಂದು ಉದಾಹರಣೆ ಕೊಡಿ. ಉತ್ತರ, ಮಂಜುಗಡ್ಡೆ ಕರಗಿ ನೀರಾಗುವುದು ಹಿಮ್ಮುಖಗೊಳಿಸಬಹುದಾದ ಬದಲಾವಣೆಗೆ ಉದಾಹರಣೆಯಾಗಿದೆ. ತರಕಾರಿಗಳನ್ನು ಹೆಚ್ಚುವುದು ಅಥವಾ ಪಾಪ್ಕಾರ್ನ್ ತಯಾರಿಸುವುದು ಹಿಮ್ಮುಖಗೊಳಿಸಲಾಗದ ಬದಲಾವಣೆಗೆ ಉದಾಹರಣೆಯಾಗಿದೆ. 6ನೇ ಮೇನ್ 3 ವಾಕ್ಯಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಗಾಜಿನ ಲೋಟದಿಂದ ಮುಚ್ಚಿದ ಮೇಣದ ಬತ್ತಿ ಏಕೆ ನಂದಿ ಹೋಗುತ್ತದೆ? ವಿವರಿಸಿ. ಉತ್ತರ, ಉರಿಯುತ್ತಿರುವ ಮೇಣದ ಬತ್ತಿಯ ಮೇಲೆ ಗಾಜಿನ ಲೋಟವನ್ನು ಮುಚ್ಚಿದಾಗ ಅದಕ್ಕೆ ಹೊರಗಿನಿಂದ ಸಿಗುವ ನಿರಂತರ ಗಾಳಿಯ ಪೂರೈಕೆ ನಿಂತು ಹೋಗುತ್ತದೆ. ಲೋಟದ ಒಳಗಿದ್ದ ಅಲ್ಪ ಪ್ರಮಾಣದ ಆಕ್ಸಿಜನ್ ಖಾಲಿಯಾದ ತಕ್ಷಣ ದಹನ ಕ್ರಿಯೆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಲೋಟದೊಳಗೆ ಕಾರ್ಬನ್ ಡೈಆಕ್ಸೈಡ್ ಶೇಖರಣೆಯಾಗುವುದರಿಂದ ಮೇಣದ ಬತ್ತಿಯ ಜ್ವಾಲೆ ನಂದಿ ಹೋಗುತ್ತದೆ. 2ನೇ ಪ್ರಶ್ನೆ, ಅಪೇಕ್ಷಣೀಯ ಮತ್ತು ಅನಪೇಕ್ಷಣೀಯ ಬದಲಾವಣೆಗಳ ನಡುವೆ ವ್ಯತ್ಯಾಸವೇನು? ಉತ್ತರ, ನಮ್ಮ ದೈನಂದಿನ ಜೀವನಕ್ಕೆ ಉಪಯುಕ್ತವಾದ ಮತ್ತು ನಾವು ಬಯಸುವ ಬದಲಾವಣೆಗಳನ್ನು ಅಪೇಕ್ಷಣೀಯ ಬದಲಾವಣೆಗಳು ಎನ್ನುತ್ತೇವೆ. ಉದಾಹರಣೆ, ಹಾಲು ಮೊಸರಾಗುವುದು. ನಮಗೆ ಹಾನಿಕಾರಕವಾದ ಅಥವಾ ಉಪಯುಕ್ತವಲ್ಲದ ಬದಲಾವಣೆಗಳನ್ನು ಅನಪೇಕ್ಷಣೀಯ ಬದಲಾವಣೆಗಳು ಎನ್ನಲಾಗುತ್ತದೆ. ಉದಾಹರಣೆಗೆ, ಕಬ್ಬಿಣ ತುಕ್ಕು ಹಿಡಿಯುವುದು. ಕೆಲವು ಸಂದರ್ಭಗಳಲ್ಲಿ ಆಹಾರ ಕೊಳೆಯುವುದು ಅನಪೇಕ್ಷಣೀಯವಾದರೂ ಗೊಬ್ಬರ ತಯಾರಿಕೆಯಲ್ಲಿ ಅದು ಅಪೇಕ್ಷಣೀಯವಾಗಿದೆ. 3ನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ವಿವರಿಸಿ. ಉತ್ತರ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸುತ್ತದೆ. ಈ ಕ್ರಿಯೆಯ ಪರಿಣಾಮವಾಗಿ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಬಿಳಿ ಬಣ್ಣದ ಪುಡಿ ರೂಪದ ಹೊಸ ವಸ್ತು ಉಂಟಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೊಸ ವಸ್ತು ಉಂಟಾಗುವುದರ ಜೊತೆಗೆ ಶಾಖ ಮತ್ತು ಬೆಳಕು ಉತ್ಪತ್ತಿಯಾಗುವುದರಿಂದ ಇದು ರಾಸಾಯನಿಕ ಬದಲಾವಣೆಯಾಗಿದೆ. 4ನೇ ಪ್ರಶ್ನೆ, ಭೂತ ಕನ್ನಡಿ ಬಳಸಿ ಕಾಗದವನ್ನು ಸುಡುವುದು ಹೇಗೆ? ಅದರಲ್ಲಿ ಜ್ವಲನ ತಾಪದ ಪಾತ್ರವೇನು? ಉತ್ತರ, ಭೂತ ಕನ್ನಡಿಯ ಸಹಾಯದಿಂದ ಸೂರ್ಯಕಿರಣಗಳನ್ನು ಕಾಗದದ ಒಂದು ಸಣ್ಣ ಬಿಂದುವಿನ ಮೇಲೆ ಕೇಂದ್ರೀಕರಿಸಿದಾಗ ಕಾಗದದ ತಾಪಮಾನವು ಹೆಚ್ಚಾಗುತ್ತಾ ಹೋಗುತ್ತದೆ. ಸ್ವಲ್ಪ ಸಮಯದ ನಂತರ ಕಾಗದದ ಉಷ್ಣತೆಯು ಅದರ ಜ್ವಲನ ತಾಪವನ್ನು ತಲುಪುತ್ತದೆ. ಕಾಗದವು ತನ್ನ ಜ್ವಲನ ತಾಪವನ್ನು ತಲುಪಿದ ತಕ್ಷಣ ಬೆಂಕಿ ಇಲ್ಲದಿದ್ದರೂ ಸೂರ್ಯನ ಶಾಖದಿಂದಲೇ ಹೊತ್ತಿ ಉರಿಯಲು ಪ್ರಾರಂಭಿಸುತ್ತದೆ.
ಸೊ ಇದಿಷ್ಟು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ಅದರ ಜೊತೆಗೆ ನಾನು ಇನ್ನೊಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಸಹ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆಮೇಲೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.